ಫ್ರೆಂಡ್ಸ್, ಇವತ್ತು ತರಕಾರಿ ಹುಳಿ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ಇದು ನೆನೆ ಹಾಕಿರೋಂಥ ಕಡಲೆಬೇಳೆ. ಸಾಂಬಾರು ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ನೆನೆ ಹಾಕಿದರೆ ಸಾಕು ಕಡಲೆಬೇಳೆ. ಅದಕ್ಕೆ ಮತ್ತು ತರಕಾರಿ ಹಾಕ್ತಾಯಿದ್ದೀನಿ ನೋಡಿರಿ. ಬೀಟ್ರೂಟು ಇದು ಕ್ಯಾರೆಟು ಮತ್ತು ಬೀನ್ಸು. ಮನೇಲಿ ಏನು ತರಕಾರಿ ಇರುತ್ತೋ ಅದು ಹಾಕಿದ್ರೆ ಸಾಕು. ಗೆಡ್ಡೆಕೋಸು ಮತ್ತು ಕ್ಯಾಪ್ಸಿಕಮ್. ಇದು ನೆಕ್ಸ್ಟು ಇದು ಚಪ್ರದ ಬದನೆಕಾಯಿ ಅಂತಾರೆ, ಅಂದರೆ ಸೀಮೆ ಬದನೆಕಾಯಿ ಅಂತ ಕರೀತಾರೆ ಇದನ್ನು. ಇದು ನೀವು ತರಕಾರಿ ಯಾವ ತರಕಾರಿ ಹಾಕಿದರೂ ಆಯಿತು, ಬಟ್ ನಾನು ಮನೇಲಿ 4 ತರಕಾರಿ ಇದ್ದಿದ್ದರಿಂದ ಅವನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಇದೇ ತರಕಾರಿ ಬೇಕಂತೇನಿಲ್ಲ, ತರಕಾರಿ ಸಾಂಬಾರಾಗಿರೋದ್ರಿಂದ ಎಲ್ಲ ತರಕಾರಿನೂ ಹಾಕಿ ಮಾಡ್ಬೋದು. ಈ ತರಕಾರಿನ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ಆ ತರಕಾರಿನ ಒಂದೇ ಕೂಗಿಸ್ಬೇಕು, ಜಾಸ್ತಿ ಬೇಯಿಸಬಾರ್ದು ತರಕಾರಿನ. ಈಗ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಅದು ಕೂಗೋ ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಸಾಂಬಾರಿಗೆ ರುಬ್ಬೋದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಚಿ ಈಗ ಒಂದು ಬಾಣಲೆ ಇಟ್ಟು ಮಸಾಲೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಹೆಚ್ಚಿಟ್ಟಿರೋಂಥ ಟೊಮೊಟೊ ಸ್ವಲ್ಪ ಹೋಳು ದೊಡ್ಡದಾಗಿರಲಿ. ಇದಕ್ಕೆ 1 ಟೀ ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಜಾಸ್ತಿ ಫ್ರೈ ಮಾಡಬಾರ್ದು. ಯಾಕೆಂದರೆ ರುಬ್ಕೊಳ್ಳೋಕ್ಕೆ ಜಾಸ್ತಿ ಫ್ರೈ ಮಾಡಿದರೆ ಏನು ಚೆನ್ನಾಗಿರೋದಿಲ್ಲ. ಹಂಗಾಗಿ ಸ್ವಲ್ಪ ಫ್ರೈ ಮಾಡಬೇಕಷ್ಟೇ, ಹಸಿ ವಾಸನೆ ಹೋಗೋ ತನಕ ಅಷ್ಟೇ ಫ್ರೈ ಮಾಡಬೇಕು. ಈಗ ಇದನ್ನೊಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ನೋಡಿ, ಜಾಸ್ತಿ ಫ್ರೈ ಆಗಿಲ್ಲ. ಈಗ ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಯಾವ ರೀತಿ ಫ್ರೈ ಮಾಡ್ಕೊಂಡೆವೋ ಅದೇ ರೀತಿ ಈರುಳ್ಳಿನೂ ಫ್ರೈ ಮಾಡ್ಕೋಬೇಕು. ಇದಕ್ಕೂ ಕೂಡ 1 ಟೀ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದ್ರ ಜೊತೆಗೆ ಬಿಡಿಸಿಟ್ಟಿರೋ ಅಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ ಆನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತೀವಿ. ಆದರೆ ರುಬ್ಲಿಕ್ಕೂ ಹುರಿದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗೂ ಇರುತ್ತೆ, ಮತ್ತು ಕರ್ಬೇವಿನ ಸೊಪ್ಪು ತಿಂದಂಗೂ ಆಗುತ್ತೆ. ಯಾಕೆಂದರೆ ಕರ್ಬೇವಿನ ಸೊಪ್ಪನ್ನು ಸಾಂಬಾರಲ್ಲಿ ಯಾವುದ್ರಲ್ಲಿ ಹಾಕಿದರೂ ಕೂಡ ಸೈಡಿಗೆ ಎತ್ತಿಡ್ತಾರೆ. ಅದೇ ಈ ರೀತಿ ರುಬ್ಬು ಹಾಕಿದರೆ ಕರ್ಬೇವಿನ ಸೊಪ್ಪು ಕೂಡ ತಿಂದಂಗೆ ಆಗುತ್ತೆ. ನೋಡಿರಿ, ಇದು ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಈಗ ನಾವು ಮಸಾಲೆಗೆ ಏನೇನು ಬೇಕು ರುಬ್ಬೋದಕ್ಕೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುರಿದಿಟ್ಕೊಂಡಿರೋಂತಹ ತೆಂಗಿನಕಾಯಿ ತುರಿ, ಮತ್ತು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಮತ್ತು ಫ್ರೈ ಮಾಡಿರೋಂಥ ಟೊಮೊಟೊ, ಮತ್ತು ನೆನೆಸಿಟ್ಟಿರೋಂಥ ಸ್ವಲ್ಪ ಹುಣಸೆಹಣ್ಣು ತೊಳೆದು ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋಂಥ ಹುಣಸೆ ಚೆನ್ನಾಗೆ ತೊಳೆದು ನೆನೆಸಿಡ್ಬೇಕು. ಹುಣಸೆಹಣ್ಣು, ಖಾರದ ಪುಡಿ, ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ನೋಡಿ, ನಾನಿದು ಸಾಂಬಾರು 5 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಮತ್ತು ಮಸಾಲ ಪುಡಿ ಮಾಮೂಲಿ ಮನೆ ಸಾಂಬಾರಿಗೆ ಹಾಕೋ ಮಸಾಲ ಪುಡಿನೇ ಸಾಕು. ಅದು ಖಾಲಿ ಆಗಿದ್ದರಿಂದ ನಾನು ಪಟ್ನ ಹಾಕ್ತಿದ್ದೀನಿ ಅಷ್ಟೇ. ಈಗ ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ. ನೋಡಿರಿ, ಸಾಂಬಾರು ಮಂದ ಬರಬೇಕು. ಬೇಳೆ ಹಾಕದೇ ಇರೋದ್ರಿಂದ ಸ್ವಲ್ಪ ಮಂದ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ರಿ. ಜಾಸ್ತಿ ಕಡಲೆ ಹಾಕಿದರೆ ಜಾಸ್ತಿ ಮಂದ ಆಗಿಬಿಡುತ್ತೆ. ಹೌದೆಲ್ಲ ನಂಗೆ ಸ್ವಲ್ಪ ಹಾಕ್ರಿ. ಹಾಕ್ದೇ ಇದ್ರೂ ಪರವಾಗಿಲ್ಲ. ಕೆಲವರು ಮುದ್ದಿಗೆ ಸಾಂಬಾರು ಸ್ವಲ್ಪ ಮಂದ ಇರಲಿ ಅಂತ ಹೇಳಿದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ನೋಡಿ, ಈಗ ಮಸಾಲೆ ರುಬ್ಬಿಟ್ಕೊಂಡಿನಿ. ಮತ್ತು ಈಗ ತರಕಾರಿನೂ ಕೂಡ ಒಂದು ಸ್ವಲ್ಪ ಬೆಂದಿದೆ, ಒಂದು ಕೂಗು. ನೋಡಿ, ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿಬಿಟ್ಟು ಪಾತ್ರೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಆಲ್ರೆಡಿ ಫ್ರೈ ಮಾಡೋದಕ್ಕೆ 2 ಟೀ ಸ್ಪೂನ್ ಎಣ್ಣೆಯನ್ನು ಯೂಸ್ ಮಾಡಿರೋದ್ರಿಂದ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೋಣ. ಆದಷ್ಟು ನಾವು ಅಡುಗೆಯಲ್ಲಿ ಎಣ್ಣೆ ಕಡಿಮೆನೇ ಯೂಸ್ ಮಾಡಬೇಕು. ಅದು ಹೆಲ್ತಿಗೂ ಒಳ್ಳೆಯದು ಅಲ್ಲ. ಜಾಸ್ತಿ ಎಣ್ಣೆ ಯೂಸ್ ಮಾಡಿದರೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ. ನೋಡಿ, ಸಾಸಿವೆ ಹಾಕಿದ್ದೀನಿ, ಕರಿಬೇವು ಸೊಪ್ಪು,
ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ. ಬೇಕಂದರೆ ಸ್ವಲ್ಪ ಬೆಳ್ಳುಳ್ಳಿನೂ ಒಗ್ಗರಣೆಗೆ ಯೂಸ್ ಮಾಡ್ಬೋದು, ನಾನು ಹಾಕಿಲ್ಲ ಅಷ್ಟೇ. ಈಗ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕೋಣ. ಇದಕ್ಕೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕಬೇಕು. ರುಬ್ಬಿರೋಂಥ ಮಸಾಲೆ ಅದಕ್ಕೆ ಹಾಕಬೇಕು. ಆನಂತರ ಬೆಂದಿರೋಂಥ ತರಕಾರಿ ನೋಡಿ, ಅದರಲ್ಲಿ ನೀರಿದೆಯಲ್ಲ ಬೆಂದಿರೋದು, ಅದನ್ನು ಜಾರ್ ತೊಳೆಯೋದಕ್ಕೆ ಬೇಕಾದ್ರೆ ಹಾಕ್ಕೊಂಡು ತರಕಾರಿನ ಒಗ್ಗರಣೆಗೆ ಹಾಕಿ, ಈಗ ಜಾರನ್ನು ತೊಳೆದು ಉಳಿದಿರೋಂಥ ನೀರನ್ನು ಕೂಡ ಅದಕ್ಕೆ ಹಾಕಬೇಕು. ಈಗ ಸಾಂಬಾರು ಒಂದು ಸ್ವಲ್ಪ ಮಂದ ಐತೆ ಅಂದರೆ ಜಾರು ಇನ್ನೂ ಸ್ವಲ್ಪ ತೊಳೆದು ಕೂಡ ಅದಕ್ಕೆ ಹಾಕ್ಬೋದು ನೀರು. ನೋಡಿ, ಇದು ಮಂದ ಇರೋದ್ರಿಂದ ಸ್ವಲ್ಪ ಜಾರು ತೊಳೆದು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬೇಕು. ನೋಡಿ, ನಾನು ಕೊನೆಗೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಉಪ್ಪು, ಏಕೆಂದರೆ ಫಸ್ಟ್ಗೆ ಹಾಕಿದರೆ ಅದು ಅಷ್ಟೊಂದು ಚೆನ್ನಾಗಿ ಟೇಸ್ಟು ಇರೋದಿಲ್ಲ. ಕೊನೆಗೆ ಹಾಕ್ಬೇಕು ಉಪ್ಪು ಯಾವತ್ತು. ತರಕಾರಿ ಜೊತೆಗೆ ಅಥವಾ ಏನಕ್ಕಾರ ಮುಂಚಿತವಾಗಿ ಉಪ್ಪು ಹಾಕಿದರೆ ಆ ಏನು ತರಕಾರಿನಲ್ಲಿರ್ತಕ್ಕಂಥ ಪೋಷಕಾಂಶಗಳಿದ್ದಾವಲ್ಲ ಅವೆಲ್ಲ ಹೀರ್ಕೊಂಡು ಬಿಡುತ್ತೆ. ಹಂಗಾಗಿ ಉಪ್ಪು ಹಾಕಿ ಯಾವತ್ತು ತರಕಾರಿ ಬೇಯಿಸಲೇಬಾರ್ದು. ನಾವು ಹಾಗೇ ಬೇಯಿಸಿ ಆಮೇಲೆ ಲಾಸ್ಟಿಗೆ ಕೊನೆಗೆ ಕುದೀತೈತಲ್ಲ ಸಾಂಬಾರು, ಆವಾಗ ಉಪ್ಪು ಹಾಕಬೇಕು. ಫಸ್ಟ್ಗೆ ಯಾವತ್ತೂ ಉಪ್ಪು ಹಾಕಬೇಡ್ರಿ, ಅದು ಎಲ್ತ್ಗೂ ಕೂಡ ಒಳ್ಳೆಯದಲ್ಲ. ಆ ತರಕಾರಿಲಿರೋ ಪೋಷಕಾಂಶಗಳನ್ನು ಕೂಡ ಎಲ್ಲ ಹೀರ್ಕೊಂಬಿಡುತ್ತೆ ಉಪ್ಪಿನಂಶ ಜಾಸ್ತಿ ಇದ್ದರೆ. ಈಗ ನೋಡಿ ಕುದೀತಾ ಇದೆ ಸಾಂಬಾರು. ಇಷ್ಟೇ ನೋಡಿರಿ, ಮುದ್ದಿಗೆ ತುಂಬ ಹದವಾಗಿದೆ. ಬೇಕಾಗಿರೋಂಥ ಇವು ಐಟಮ್ಗಳು, ಅದು ಸೀಮೆ ಬದನೆಕಾಯಿ, ಇದು ಕ್ಯಾಪ್ಸಿಕಮ್ಮು, ಬೀಟ್ರೋಟ್ ಇದು ಕ್ಯಾರೆಟು, ಇದು ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಮತ್ತು ನೆನೆ ಹಾಕಿರೋ ಹುಣಸೆಹಣ್ಣು, ಕಡಲೆಬೇಳೆ, ಟೊಮೊಟೊ ಮತ್ತು ಕರಿಬೇವು, ಸ್ವಲ್ಪ ಬೆಲ್ಲ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ಕಡಲೆಬೇಳೆನ ನೆನೆ ಹಾಕಿರಬೇಕು. ಮತ್ತು ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ, ಇಷ್ಟು ಬೇಕಾಗಿರೋಂಥ ಐಟಮ್ಮು.